ಆಪರೇಷನ್ ಕಮಲ ಮಾಡಲು ಹೋಗಿ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿರುವಂತಹ ಬಿಜೆಪಿ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ದೇವದುರ್ಗದ ಶಾಸಕ ನಾಗನಗೌಡ ಕಂದಕೂರ ಅವರ ಮಗ ದೂರು ಕೊಟ್ಟಾಗಿದೆ. ಇನ್ನು ಎಫ್ಐಆರ್ ಹಾಕಲಾಗಿದ್ದು ಬಿಎಸ್ವೈ A1 ಆರೋಪಿಯಾಗಿದ್ದಾರೆ. ಆಪರೇಷನ್ ಆಡಿಯೋಗೆ ದಾಖಲಾಯಿತು ಕೇಸ್. ಬಿಎಸ್ವೈ A1, ಶಿವನಗೌಡ A2, ಪ್ರೀತಂ ಗೌಡ A3. Who is going to frame charge sheet? Who is going to register FIR? Speaker, ಬೇಕಾದಷ್ಟು ಫಿರ್ಯಾದಿ ಯಾರು ಅಂತ ಕೇಳ್ತಾರೆ. We have to say, will you go before police and lodge a complaint as speaker? Or will the chief minister go before police and lodge a complaint? When you are going to lodge a complaint, why to debate here? ಆಪರೇಷನ್ ಆಡಿಯೋ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ನಡೆಯುವಾಗ ಬಿಜೆಪಿ ಸದಸ್ಯರು ಎಫ್ಐಆರ್ ಆಗದೆ ಹೇಗೆ ಎಸ್ಐಟಿ ರಚನೆ ಮಾಡ್ತೀರಿ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದ್ದು ಸ್ವತಃ ಆಡಿಯೋ ರೆಕಾರ್ಡ್ ಮಾಡಿದ ನಾಗನಗೌಡ ಕಂದಕೂರ ಅವರ ಪುತ್ರ ಶರಣಗೌಡ ದೇವದುರ್ಗ ಹಾಗೂ ರಾಯಚೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಇದೀಗ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ದೂರು ದಾಖಲಾಗಿದೆ. ಬಿಎಸ್ವೈ A1 ಆದ್ರೆ ಶಾಸಕ ಶಿವನಗೌಡ ನಾಯಕ್ A2, ಹಾಸನ ಶಾಸಕ ಪ್ರೀತಂ ಗೌಡ A3 ಹಾಗೂ ಮಾಜಿ ಪತ್ರಕರ್ತ ಮರಂಕಲ್ A4 ಆರೋಪಿಯಾಗಿದ್ದಾರೆ. ಫೆಬ್ರವರಿ 7ರಂದು ರಾತ್ರಿ 10:40ಕ್ಕೆ ನನಗೆ ಫೋನ್ ಮಾಡಿ ದೇವದುರ್ಗಕ್ಕೆ ಬಾ ಅಂತ ಹೇಳಿದ್ರು. ಬಳಿಕ ಐಬಿಯಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿಸಿ 10 ಕೋಟಿ ರೂಪಾಯಿ ಕೊಡೋದಾಗಿ ಆಮಿಷ ಒಡ್ಡಿದ್ರು. ಒಂದ್ ವೇಳೆ ಒಪ್ಕೊಳ್ದೇ ಇದ್ರೆ ನಿಮ್ಮ ತಂದೆಯ ರಾಜಕೀಯ ಭವಿಷ್ಯ ಮುಗಿಸ್ತೀವಿ ಅಂತ ಬೆದರಿಸಿದ್ರು ಅಂತ ಶರಣಗೌಡ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ತರ ಎಲ್ಲ ಇನ್ಸಿಡೆಂಟ್ ಆಗಿದೆ, ಏನ್ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ನ್ಯಾಯವಾದಿಗಳ ಹತ್ರ ನಾನು ಸಲಹೆ ತಗೊಂಡಾಗ ಅವ್ರು ಕೆಲವು ಸಲಹೆಗಳನ್ನ ನೆನಪಿದ್ರೆ ಕೊಟ್ಟರು. ಕಾರಣಾಂತರದಿಂದ ಅವೆಲ್ಲ ಇನ್ನೂ ಒಂದು ಸ್ವಲ್ಪ ಟೆಕ್ನಿಕಲಿ ಯಾವ ಥರದ್ದು ಏನು ಅಂತ ತಿಳ್ಕೊಂಡು ನನಗಿನ್ನು ನ್ಯಾಯವಾದಿಗಳು ಪೂರ್ಣ ಪ್ರಮಾಣದ ಮಾಹಿತಿ ಕೊಡದಿದ್ದಾಗೋಸ್ಕರ ಚೂರು SP ಅವರಿಗೆ ಮೊದಲನೇದಾಗಿ ಅನ್ಪೋದ್ರೆ ಅದರ ಸಂಪೂರ್ಣ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮತ್ತು ಮಾಹಿತಿ ಕೊಟ್ಟು ಅದರದ್ದು ಆಡಿಯೋ ಒಂದು ಕ್ಲಿಪ್ಪನ್ನು ಏನಪ್ಪ ಈಗಾಗಲೇ ನಾನು ರಾಯಚೂರು SP ಅವರಿಗೆ ಕೊಟ್ಟಿದ್ದೇನೆ. ಒಟ್ಟಾರೆ ಘಟನೆ ನಡೆದ ರಾಯಚೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೀಗ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಮುಂದಾಗಿದ್ದು, ಇದೇ ಎಫ್ಐಆರ್ ಮೇಲೆ ತನಿಖೆ ನಡೆಯುತ್ತಾ ಅಥವಾ ಎಲ್ಲಾ ದೂರುಗಳನ್ನು ಆಧರಿಸಿ ಎಸ್ಐಟಿ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡುತ್ತಾ ಕಾದು ನೋಡಬೇಕು. ಅಂತಿಮವಾಗಿ ಆಪರೇಷನ್ ಕಮಲ ಮಾಡೋಕೆ ಹೋಗಿದ್ದ ಬಿಜೆಪಿ ನಾಯಕರು ಕಾನೂನಿನ ಕುಣಿಕೆಗೆ ಸಿಕ್ಬಿದ್ದಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದೇ ಒಂದು ಮಾತು ಹಾಸನದಲ್ಲಿ ರಾಜಕೀಯ ದಳ್ಳೂರಿಯನ್ನ ಎಬ್ಬಿಸಿದೆ. ಗೌಡರ ಬಗ್ಗೆ ಲಘುವಾಗಿ ಹೇಳಿಕೆ ಕೊಟ್ಟಿದ್ದು ಕಲ್ಲು ತೂರಾಟ ರಕ್ತ ಹರಿಯುವುದಕ್ಕೆ ಕಾರಣವಾಗಿದೆ. ಎಲ್ಲ ತಣ್ಣಗಾಗ್ತಿದೆ ಅನ್ನುವಾಗಲೇ ಬಿಜೆಪಿಯ ದಂಡು ಗೌಡರ ಕೋಟೆಗೆ ಲಗ್ಗೆಯಿಟ್ಟಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಇನ್ನು ಇದನ್ನೇ ಮುಂದಿಟ್ಟುಕೊಂಡು ಅಧಿವೇಶನದಲ್ಲಿ ಮೈತ್ರಿ ವಿರುದ್ಧ ಕೆಂಡ ಕಾರೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಒಂದು ರಾಷ್ಟ್ರೀಯ ಪಕ್ಷ ಚಂದ್ರ ಸೂರ್ಯ ಇರೋಷ್ಟು ದಿನ ನ್ಯಾಷನಲ್ ಪಾರ್ಟಿ ಇರುತ್ತೆ. ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣ ಹೇಳ್ತಿಲ್ಲ, ಹೋದ ತಕ್ಷಣ ಪಾರ್ಟಿ ಬರ್ಕಾಸು ಇಲ್ಲಮ್ಮ ನಾನು ಹೇಳ್ತಿರೋದು. ಹಂಗಾಗಿ ನನಗೂ ಈಗ 35-36ನೇ ವರ್ಷ. ಈಗ ಕೇಳಿದ್ರಲ್ಲ ಈ ಮಾತು ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರದ್ದು ಎನ್ನಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡ ವಿಕೆಟ್ ಹೋದ್ಮೇಲೆ ಜೆಡಿಎಸ್ ಎಲ್ಲಿರುತ್ತೆ ಅಂತ ಕೇಳಿರೋದು ಪ್ರೀತಂ ಗೌಡ ಅಂತ ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿದ್ದು ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಓರ್ವ ಕಲ್ಲು ತೂರಿದ್ದು ಹಿಂಸಾರೂಪವನ್ನ ತಾಳಿತ್ತು. ಕಲ್ಲು ತೂರಾಟದ ಮಾಹಿತಿ ಸಿಕ್ಕ ಸಿಎಂ ಕುಮಾರಸ್ವಾಮಿ ಘಟನೆಗೆ ಕಾರಣರಾದವರ ವಿರುದ್ಧ ದೂರು ದಾಖಲಿಸಲು ಜಿಲ್ಲಾಧಿಕಾರಿಗೆ ಸೂಚಿಸಿದ್ರು. ಸಿಎಂ ಸೂಚನೆ ಬೆನ್ನಲ್ಲೇ ಜೆಡಿಎಸ್ನ 8 ಮಂದಿ ಹಾಗೂ ಬಿಜೆಪಿಯ 5 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ದ ಹಾಗೆ ಬಿಎಸ್ ಯಡಿಯೂರಪ್ಪ ನೇತೃತ್ವದ 19 ಜನರ ತಂಡ ಪ್ರೀತಂ ಗೌಡ ನಿವಾಸಕ್ಕೆ ಭೇಟಿ ನೀಡಿ ಶಾಸಕರ ತಂದೆ ತಾಯಿಯಿಂದ ಮಾಹಿತಿ ಪಡೆದ್ರು. ಈ ವೇಳೆ ಗಲಾಟೆ ಬಗ್ಗೆ ಶಾಸಕರ ಪೋಷಕರು ಕಣ್ಣೀರ್ ಹಾಕೊಂಡು ಮಾಹಿತಿ ಕೊಟ್ರು. ಬಳಿಕ ಮಾತನಾಡಿದ ಬಿಎಸ್ವೈ, ನಮ್ದು 37 ಶಾಸಕರಿರೋ ಪಾರ್ಟಿ ಅಲ್ಲ, ಹುಷಾರ್ ಅಂತ ಗುಡುಗಿದ್ರು. ಇನ್ನು ಇವತ್ತು ಬೆಳಗ್ಗೆ 10 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ನೀಡೋದಾಗಿ ಮಾಹಿತಿ ಕೊಟ್ರು. 104 ಜನ ಶಾಸಕರಿದ್ದೇವೆ. ನಾನು 10 ಗಂಟೆಗೆ ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದ್ದೇವೆ. ಏನಿಲ್ಲಿ ಗೂಂಡಾಗಿರಿ ನಡೀತಾ ಇದೆ, ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಕುಂಟು ನೆಪ ಮಾಡ್ಕೊಂಡು ಈ ಗೂಂಡಾಗಿರಿಯನ್ನು ನಡೆಸಿದ್ದಾರೆ. ಇದಕ್ಕೆ ಪೊಲೀಸ್ನವರ ಕುಮ್ಮಕ್ಕಿದೆ. ಕಲ್ಲು ತೂರಾಟ ಆಗ್ತಿದಾಗ ಯಾಕೆ SP ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬರಲಿಲ್ಲ?
ಬಳಿಕ ಮಾತನಾಡಿದ ಮಾಜಿ ಡಿಸಿಎಂ ಆರ್ ಅಶೋಕ್, ಪ್ರೀತಂ ಗೌಡ ನನ್ನ ತಮ್ಮ ಇದ್ದ ಹಾಗೆ, ಪ್ರೀತಂ ತಾಯಿಯ ಕಣ್ಣೀರು ಸಮ್ಮಿಶ್ರ ಸರ್ಕಾರಕ್ಕೆ ತಟ್ಟಲಿದೆ ಅಂತ ಹೇಳಿದ್ರು. ಬಿಜೆಪಿ ಬಾವುಟವನ್ನ ಆರಿಸಿದ್ದಾರೆ. ಅವನು ನನ್ನ ತಮ್ಮ ಇದ್ದಂಗೆ ಪ್ರೀತಂ ಗೌಡ. ಇವತ್ತು ಪ್ರೀತಂ ಗೌಡ ಒಬ್ಬನೇ ಅಲ್ಲ, ಅವನ ಹಿಂದೆ ನಮ್ಮ ಯಡಿಯೂರಪ್ಪನವರಿದ್ದಾರೆ. ಈ ಘಟನೆ ಆದ ತಕ್ಷಣ ನಾವಿಷ್ಟು ಜನ ಶಾಸಕರು ಧೈರ್ಯ ತುಂಬ ಮುಖಾಂತರ ಯಾವುದೇ ಒಬ್ಬ ಕಾರ್ಯಕರ್ತನನ್ನ, ಬಿಜೆಪಿ ಕಾರ್ಯಕರ್ತನ ಮುಟ್ಟಿದ್ರೆ ಮೂರ್ನಾಲ್ಕು ಜನನು ಸಿಂಹದ ರೀತಿ ಗರ್ಜನೆ ಮಾಡ್ತೀರಿ. ಬಳಿಕ ಗಾಯಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಕಾರ್ಯಕರ್ತ ರಾಹುಲ್ ಕಿಣಿಯನ್ನ ಭೇಟಿ ಮಾಡಿ ಬೆಂಗಳೂರಿಗೆ ಬಂದು ಚಿಕಿತ್ಸೆ ಪಡೆಯುವಂತೆ ಸೂಚಿಸಿದ್ರು. ಘಟನೆ ಬಗ್ಗೆ ಮಾತನಾಡಿದ ಶಾಸಕ ಪ್ರೀತಂ ಗೌಡ, ಆಡಿಯೋದಲ್ಲಿರೋದು ನನ್ನ ಧ್ವನಿ ಅಲ್ಲ, ನಾನು ದೇವೇಗೌಡರು ಸಿಎಂ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿದ್ರು. ಗುಂಡಾವರ್ತನೆ ಮಾಡಿ 200-250 ಜನ ಕಾರ್ಯಕರ್ತರು ಹೋಗಿ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡೋಂಥ ಕೆಲಸ ಮಾಡ್ತಾರೆ ಮತ್ತು ಮರ್ಡರ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಇದು ಯಾವ ಕಡೆ ಹೋಗ್ತಾ ಇದೆ, ಯಾವ ನೈತಿಕತೆ ಇದೆ, ಆ ವಾಯ್ಸ್ ನಂದಲ್ಲ, ಕ್ಲಿಯರ್ ಮಾಡಿದ್ದೀನಿ. ಅದಾದಮೇಲೂ ಕೂಡ ಇವರು ನನ್ನ ಚುನಾವಣೆ ಗೆಲುವನ್ನೇ ಅರಗಿಸ್ಕೊಳ್ಳೋಕ್ಕಾಗದೆ ನನ್ನ ಮೇಲೆ ಹಗೆತನವನ್ನು ಕಾಡ್ತಾ ಇದ್ದಾರೆ. ಈಗ ಅವರೇ ಹೇಳಿದ್ದಾರೆ ತನಿಖೆ ಮಾಡ್ತೀವಿ ಅಂತ. ತನಿಖೆ ನಡೀಲಿ. ಇಂದಿನ ಅಧಿವೇಶನದಲ್ಲಿ ಹಾಸನ ಗಲಾಟೆ ದೊಡ್ಡ ವಿವಾದ ಸೃಷ್ಟಿಸೋ ಸಾಧ್ಯತೆ ಇದೆ. ಜೊತೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡುವಂತೆ ಈಗಾಗಲೇ ಕರೆ ಕೊಟ್ಟಿದ್ದು, ಇಡೀ ದಿನ ಹಾಸನ ಗಲಾಟೆ ರಂಗು ಪಡೆಯಲಿದೆ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ರಾಜ್ಯ ಸರ್ಕಾರದ ವಿರುದ್ಧ ಬಂಡೆದ್ದು ಮುಂಬೈನಲ್ಲಿ ವಾಸ್ತವ್ಯ ಹೂಡಿದ್ದಂತ ಅತೃಪ್ತ ಶಾಸಕರು ನಿನ್ನೆ ಸದನಕ್ಕೆ ಹಾಜರಾಗಿದ್ರು. ಆದರೆ ಹಿರಿಯ ನಾಯಕರು ಅತೃಪ್ತರ ಜೊತೆ ಯಾವುದೇ ಚರ್ಚೆಯನ್ನು ನಡೆಸಲಿಲ್ಲ. ಬಹುತೇಕ ಶಾಸಕರು ಅತೃಪ್ತ ಶಾಸಕರನ್ನ ಮಾತನಾಡಿಸಿದ್ರು. ಸದನದ ಹೊರಗೆ ನಾವು ಪಕ್ಷ ಬಿಡೋ ಮಾತಿಲ್ಲ, ಕೆಲವೊಂದು ಅಸಮಾಧಾನ ಇತ್ತು ಅಂತ ಶಾಸಕರು ಹೇಳಿದ್ರು. ಕಾನೂನು ಕುಣಿಕೆಯಿಂದ ಬಚಾವಾಗಲು ಮಾತ್ರ ಬಂದಿದ್ದಾರೆ ಅಂತ ಎನ್ನುವ ಒಂದು ಚರ್ಚೆಗಳು ಕೂಡ ಕೇಳಿಬಂದಿತ್ತು, ಮಾತುಗಳು ಕೇಳಿಬಂದಿದ್ವು. ಈ ನಡುವೆ ಶಾಸಕ ರಮೇಶ್ ಜಾರಕಿಹೊಳಿ ಅನರ್ಹತೆ ಮಾಡೋದಾದ್ರೆ ಮಾಡಲಿ, ನಾನು ಕೂಡ ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಿದ್ದೇನೆ ಎಂದಿರುವಂತದ್ದು. ಆ ಹೇಳಿಕೆ ಸಾಕಷ್ಟು ಗುಮಾನಿಗೆ ಕಾರಣವಾಗಿದೆ. ಇವತ್ತು ಅತೃಪ್ತರನ್ನ ಸಮಾಧಾನ ಮಾಡ್ತಾರಾ ಅಥವಾ ಇವತ್ತು ಬಜೆಟ್ಗೆ ಅನುಮೋದನೆ ಸಿಕ್ಕ ಬಳಿಕ ಮತ್ತೆ ಹಿಂದಿನಂತೆ ಜಾಗ ಖಾಲಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾವು ನಮ್ಮ ಪಕ್ಷದ ವತಿಯಿಂದ ಶಾಸಕಾಂಗ ಸಭೆ ಕರೆದು ತೀರ್ಮಾನ ಮಾಡಿ ಈಗಾಗಲೇ ನಾವು ಸಭಾಧ್ಯಕ್ಷರಿಗೆ ಏನು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ ಅದರಡಿಯಲ್ಲಿ ನಾವು ಈಗಾಗಲೇ ನಾವು ಅವರಿಗೆ ಪಿಟಿಷನ್ ಕೊಟ್ಟಾಗಿದೆ. ಅದು ಈಗಾಗಲೇ ಸ್ಪೀಕರ್ ಅವರು ತಮ್ಮ ತೀರ್ಮಾನವನ್ನು ತಮ್ಮ ಒಂದು ಎನ್ಕ್ವೈರಿಯನ್ನು ಮಾಡಬೇಕಾಗ್ತದೆ, ಎನ್ಕ್ವೈರಿ ಮಾಡಿ ತೀರ್ಮಾನ ಕೊಡಬೇಕಾಗ್ತದೆ. ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಅದ್ರ ಪಾಡು ನಡೀತದೆ. ಅದು ಮುಂದಿನ ದಿವಸದಲ್ಲಿ ನಮ್ಮ ಶಾಸಕರು 4 ಜನ ಏನಿದ್ದಾರೆ ಅವ್ರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ನಾವು ಕಾದು ನೋಡಬೇಕಾಗ್ತದೆ. ಅದಕ್ಕೋಸ್ಕರ ಒಟ್ಟಾರೆ ರಾಜಕೀಯ ಪಕ್ಷಕ್ಕೆ ನಾವು ಬರ್ತಕ್ಕಂಥದ್ದು ಒಂದು ಸಿದ್ಧಾಂತದ ಅಡಿಯಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದಾಗ ಅದನ್ನು ನಮ್ಮ ಪಕ್ಷದಲ್ಲೇ ಬಗೆಹರಿಸ್ಕೋಬೇಕೇ ಹೊರತು ಇಲ್ಲದೆ ಹೋದರೆ ನಾವು ಪ್ರತಿಯೊಂದು ಕೂಡ ಈ ರೀತಿಯಾದ ತೀರ್ಮಾನ ತಗೊಳ್ಳೋಕೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ಅದು ರಾಜ್ಯಕ್ಕೂ ಒಳ್ಳೆಯದಲ್ಲ, ಒಂದು ರಾಜಕೀಯ ಪಕ್ಷಕ್ಕೂ ಒಳ್ಳೆಯದಲ್ಲ. ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥ ಶಾಸಕರ ಜವಾಬ್ದಾರಿ ಆಗಬೇಕು. ಜನರ ಸೇವೆ ಮಾಡ್ತಕ್ಕಂಥದ್ದು ಮುಖ್ಯ ಆಗಬೇಕು ಹೊರತು ವೈಯಕ್ತಿಕ ನನಗೆ ಅಧಿಕಾರ ಸಿಕ್ಕಿದೆಯೋ ಇಲ್ವೋ, ಮಂತ್ರಿ ಆಗಿದೆಯೋ ಇಲ್ವೋ ಅದನ್ನೇ ನಮ್ಮ ಮುಖ್ಯ ಆಗ್ಬಿಟ್ರೆ ಮತ್ತೆ ನಾವು. ಲೋಕಸಭೆ ಚುನಾವಣೆಗೆ ಬಿಜೆಪಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಆರಂಭಿಸಿದೆ. ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಬಂದು ರಣಕಹಳೆಯನ್ನು ಮೊಳಗಿಸಿದ್ರು. ಇವತ್ತು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಸರದಿ. ಬಿಸಿಲನಾಡು, ರಾಯಚೂರು ಹಾಗೂ ಗಣಿನಾಡು, ಬಳ್ಳಾರಿಗೆ ಅಮಿತ್ ಶಾ ಅವರು ಭೇಟಿ ನೀಡಲಿದ್ದು ಬೃಹತ್ ಮಟ್ಟದ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಸಮಾವೇಶದಲ್ಲಿ ಅವರು ಭಾಗವಹಿಸುತ್ತಾರೆ. ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಅಮಿತ್ ಶಾ 3 ಗಂಟೆಗೆ ಬಳ್ಳಾರಿಯ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. 4 ಗಂಟೆಗೆ ರಾಯಚೂರಿನ ಸಿಂಧನೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಬಳಿಕ ಸಂಜೆ 6 ಗಂಟೆಗೆ ಹೊಸಪೇಟೆಯ ವಿಜಯಶ್ರೀ ಹೆರಿಟೇಜ್ ರೆಸಾರ್ಟ್ನಲ್ಲಿ ಪ್ರಬುದ್ಧರ ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗ್ತಾರೆ. ನಂತರ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಚುನಾವಣಾ ಉಸ್ತುವಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮತ್ತು ಬಳ್ಳಾರಿ ಮತ್ತು ರಾಯಚೂರು, ಕೊಪ್ಪಳ 3 ಲೋಕಸಭಾ ಚುನಾವಣೆಯ ಒಂದು ಶಕ್ತಿ ಕ್ರಿಯಾ ಪ್ರಮುಖರು ಮತ್ತು ಬೂತ್ ಪ್ರಮುಖರನ್ನ ಅಲ್ಲಿ ಸಮಾವೇಶಕ್ಕೆ ಆದೇಶ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಿಂದ ಮತ್ತು ಕೊಪ್ಪಳ
ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಜನಾದೇಶ ದೊರೆಯದೇ ಇದ್ರೆ ಜಾಗತಿಕವಾಗಿ ಭಾರತದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತ ಪ್ರಧಾನಿ ಮೋದಿ ಎಚ್ಚರಿಸಿದ್ದಾರೆ. 16ನೇ ಲೋಕಸಭೆಯ ಅಂತಿಮ ಅಧಿವೇಶನದಲ್ಲಿ ಮಾತನಾಡಿದ ಮೋದಿ ಎನ್ಡಿಎ ಸರ್ಕಾರದ ಸಾಧನೆಗಳನ್ನು ಬಿಚ್ಚಿಟ್ರು, ಕಪ್ಪು ಹಣ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಾಗಿದೆ ಅಂತ ಬಣ್ಣಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಮೋದಿ ರಫೇಲ್ ಬಗ್ಗೆ ಮಾತನಾಡೋಕೆ ಅವಕಾಶ ನೀಡಿದ್ರೆ ಸಂಸತ್ನಲ್ಲಿ ಭೂಕಂಪವಾಗುತ್ತೆ ಅಂತ ವ್ಯಕ್ತಿಯೊಬ್ಬರು ಹೇಳಿದ್ರು. ಆದರೆ ಸದನದಲ್ಲಿ ಕಾಗದದ ವಿಮಾನ ಹರಿದು ಬಿಟ್ರೆ ಯಾವುದೇ ಭೂಕಂಪ ಆಗಲಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡದೆ ಅವರಿಗೆ ಟಾಂಗ್ ಕೊಟ್ರು. ಜೊತೆಗೆ ರಾಹುಲ್ ಓರ್ವ ಸಂಸದರು, ಆದರೆ ನನ್ನನ್ನು ತಬ್ಬಿಕೊಂಡು ಕಣ್ಣು ಹೊಡೆದದ್ದು ಎಲ್ಲವೂ ಕೂಡ ಓರ್ವ ಸಂಸತ್ ಸದಸ್ಯರ ಕಡೆಯಿಂದ ಇದೇ ಮೊದಲ ಬಾರಿಗೆ ನೋಡಿದ್ದೇನೆ ಅಂತ ವ್ಯಂಗ್ಯವಾಡಿದ್ರು. इस सदन को और भी बहुत सी बातों का जरूर आनंद आएगा. हम कभी कभी सुनते थे भूकंप आएगा, लेकिन 5 साल का कार्यकाल का पूरा हो रहा है, कोई भूकंप नहीं आया. कभी हवाई जहाज उड़े हैं और बड़े बड़े लोगों ने हवाई जहाज उड़ाए, लेकिन लोकतंत्र और लोकसभा की मर्यादा इतनी ऊंची है, भूकंप को भी पचा गया और कोई हवाई जहाज उसकी ऊंचाई पर नहीं जा पाया. ये लोकतंत्र के ताकत है सदन के पास. पहली बार मुझे पता चला कि गले मिलना और गले पड़ना में क्या अंतर होता है. ये पहली बार पता चला मुझे. पहली बार मैं देख रहा हूं कि सदन में आंखों से गुस्ताखियां होती है. ये आंखों की गुस्ताखियों वाला खेल भी पहली बार इसी सदन में देखने को मिला और देश के मीडिया ने भी बहुत को उसको मजा लिया. संसद की गरिमा बनाए रखना हर सांसद का दायित्व रहता. ಇನ್ನು ಲೋಕಸಭೆ ಕಲಾಪದ ಕಡೆ ದಿನ ಪ್ರಧಾನಿ ಮೋದಿಗೆ ಎಸ್ಪಿ ನಾಯಕ ಮುಲಾಯಂ ಸಿಂಗ್ ಯಾದವ್ ಶ್ಲಾಘಿಸಿದ್ರು. ಅಷ್ಟೇ ಅಲ್ಲದೆ ಮತ್ತೊಂದು ಅವಧಿಗೂ ಕೂಡ ಮೋದಿಯವರೇ ಪ್ರಧಾನಿ ಆದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಮುಲಾಯಂ ಸಿಂಗ್ ಕೈ ಮುಗಿಯುತ್ತಾ ಹೇಳಿದ ಮಾತಿಗೆ ಪ್ರಧಾನಮಂತ್ರಿಗಳು ಕೂಡ ಕೈ ಮುಗಿಯುತ್ತಲೇ ನಸುನಕ್ಕರು. ಸೋನಿಯಾ ಗಾಂಧಿಯವರ ಪಕ್ಕದಲ್ಲೇ ಕುಳಿತಿದ್ದಂತ ಮುಲಾಯಂ ಸಿಂಗ್ ಆಡಿದಂತ ಈ ಮಾತು ಗಠಬಂಧನ್ ನಾಯಕರಿಗೆ ಒಂದು ರೀತಿಯಾಗಿ ಇರಿಸುವಂತಾಗುವಂತೆ ಮಾಡಿತು. ಎದುರಿಗೆ ಕೂತಿದ್ದ ಬಿಜೆಪಿ ನಾಯಕರಿಗಂತೂ ಫುಲ್ ಖುಷಿ. ಒಟ್ಟಾರೆ ಮುಲಾಯಂ ಸಿಂಗ್ ವಿರುದ್ಧ ಅಚ್ಚರಿಯ ಹೇಳಿಕೆ ಮಹಾಗಠಬಂಧನ್ ನಾಯಕರನ್ನ ದಿಗಿಲು ಹುಟ್ಟಿಸಿದೆ. हम लोग इसका इतना बहुत नहीं आ सकते हैं. प्रधानमंत्री जी आप फिर बने ಇನ್ನು 16ನೇ ಲೋಕಸಭೆ ಅಧಿವೇಶನ ಮುಕ್ತಾಯಗೊಳ್ತಾ ಇದ್ದಂತೆ ನವದೆಹಲಿಯಲ್ಲಿ ವಿಪಕ್ಷ ನಾಯಕರು ಸಭೆ ನಡೆಸಿದ್ದಾರೆ. ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ನಿವಾಸದಲ್ಲಿ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಎಲ್ಲಾ ವಿಪಕ್ಷಗಳ ನಾಯಕರಿಗೂ ಒಂದೇ ಉದ್ದೇಶ ಇದೆ, ಅದು ಬಿಜೆಪಿಯನ್ನ ಮಣಿಸೋದು. ಇದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಒಟ್ಟಿಗೆ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದರು. ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿಪಕ್ಷಗಳ ನಾಯಕರ ಸಭೆಯನ್ನ ಫಲಪ್ರದ ಅಂತ ಬಣ್ಣಿಸಿದರು. ಚುನಾವಣಾ ಪೂರ್ವ ಮೈತ್ರಿ ರಚನೆ ಆಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಮನ್ ಮಿನಿಮಮ್ ಪ್ರೋಗ್ರಾಂ ರೂಪಿಸಿ ಚುನಾವಣೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. whether we can work together, putting together the pieces, and that discussion is now beginning, and we have a commitment that we are all going to work together to defeat the BJP.